ನಮಗ ಇವತ್ತು ನಮ್ಮ ಮನೆ ಕಡೆಯಿಂದ ಕಾಲ್ ಬಂದಿತ್ತು. ಸೊ ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾಕಂದ್ರೆ ಈ ವಿಡಿಯೋ ನೀವು ಈಗ ನೋಡ್ತಾ ಇದ್ದೀರಾ. ಇದು ಇವತ್ತು ಸಂಡೇದು ಮಾರ್ನಿಂಗ್ ಸ್ಪೆಷಲ್ ಫುಡ್, ದೋಸೆ ಮತ್ತು ಪುಳಿಯೋಗರೆ ಕಾಂಬಿನೇಷನ್ ಇಲ್ಲ. ನಾವ್ ಇವತ್ತ ಓದ್ಲಾಕಂತ ರೆಡಿ ಆಗ್ಯಾವ ನೋಡ್ರಿ. ಯಾಕಂದ್ರ ನಾಳೆಗ್ ನಮ್ದು SQL ಮಾಕ್ ಅಂತ. ಅದಕ್ಕ ನಾ ಪ್ರಾಪರ್ ಆಗಿ 2 hours ಕುಂತಿ ಓದಾಮಂತ ಕುಂತಿದ್ರಿ. ನಂದು ಯಾವಾಗ ಬಿ ಇದೇ ಕೆಲಸ ನೋಡ್ರಿ. ಯಾವಾಗ ನನಗೆ ನೀರ್ ಅಡಿಕೆ ಆಗ್ತದ ಅವಾಗೆ ನಾ ಬಾವಿ ಹುಡುಕ್ಲಾಕ್ ಹೋಗ್ತೀನಿ. ಅಂದ್ರ ನನಗೆ ಯಾವಾಗ ಟೈಮ್ ಸಿಕ್ಕಿರ್ತದ ನೋಡ್ರಿ ಅವಾಗ ನಾ ಫುಲ್ ಟೈಮ್ ಪಾಸ್ ಮಾಡಿರ್ತೀನಿ. ಈಗ ನಾಳೆ ಓದ್ಬೇಕಂತೆ ಅದ, ಏನೋ ಆಪ್ಷನ್ ಇಲ್ಲ, ಅದಕ್ಕೆ ನಾ ಓದ್ಲಾಕ್ ಕುಂತೀನ್ರಿ. ನಮ್ ಬೆಂಕಿ ಏನ್ ಮಾಡಕತ್ತಾನಂತ ನಾ ಅವ್ನ ರೂಮಿಗೆ ಹೋದ್ರ ಅವ ಓದ್ಲಾಕತ್ತೀನ್ರಿ. ಅವ್ನ್ ಓದೋದ್ ನೋಡಿ ನನಗ್ ಬಿ ಇಂಟ್ರೆಸ್ಟ್ ಬಂತು. ಯಾವತ್ ಬಿ ಓದ್ಲಾರ್ದವ್ರು ಇವತ್ತು ಹಿಂಗ್ ಕುಂತ ಓದ್ಲಾಕತ್ತೀವಿ ಅಂದ್ರೆ ಏನೋ ಒಂದ್ ನಾಳೆ ಅದ ಅಂತ ಅರ್ಥ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಮಂತ ನಮ್ಮ ಮನೆ ಕಾಲ್ ಹಚ್ಚಿದ್ರಿ. ಅವರು ನನಗ್ ನೋಡಿ ಎಲ್ಲ ಖುಷಿ ಆದವರು. ನಾಳೆ ನಮ್ ತಂಗಿದ್ ಬಿ 10th ಬೋರ್ಡ್ ಎಕ್ಸಾಮ್ ಅವ ಅಂತ. ಸೊ ಆಕಿ ಬಿ ಆಲ್ ದ ಬೆಸ್ಟ್ ಹೇಳಿದ್ರಿ. ಮನ್ಷಾಗ ನೋಡ್ರಿ ಯಾವಾಗ ಬಿ ತಾಯಿ ಕೂಡ ಮಾತಾಡೋ ಟೈಮ್ ಅವ್ನ ಮಗದ ಮೇಲಿನ ಖುಷಿನೇ ಬೇರೆ ಇರ್ತದ. ಸೊ ಅವ್ರ ಕೂಡ ಮಾತಾಡಿ ನಾವು ಈವ್ನಿಂಗ್ ಹೊರಗೆ ಊಟ ಮಾಡ್ಲಾಕ್ ಹೋದೇವ್ರಿ. ಯಾಕಂದ್ರೆ ಇವತ್ತು ಸಂಡೇ, ನಮ್ ಕಡೆ ಊಟ ಇರಲ್ಲ. ಸೊ ಎಲ್ಲಾ ಕಡೆ LPG ಪ್ರಾಬ್ಲಮ್ ಇರೋದ್ನಿಂತ ಊಟ ರೇಟ್ ಎಲ್ಲ ಹೆಚ್ಚಿಗೆ ಆಗ್ಯದ್ರಿ. ಆದ್ರೂ ಏನ್ ಮಾಡಕ್ ಆಗಲ್ರಿ, ಹೊಟ್ಟಿ ಬಡದರೆ ಜೀವನ ಮಾಡಕ್ ಆಗಲ್ಲ. ಇಡ್ಲಿ ತಿಂದಿ ನಮ್ದು ಹೊಟ್ಟಿ ತುಂಬಿದಿಲ್ಲ. ಅದಕ್ಕೆ ನಾವು ಬಂದೇವ್ರಿ ಮಶ್ರೂಮ್ ರೈಸ್ ತಿನ್ನಕ. ಫಸ್ಟ್ ದಿನ ತಿಂದಾಗ ಇದು ಏನ್ ತಿಂದಿನಪ್ಪ ಅಂತ ಅನ್ಸಿತ್ತು. ಈಗಾದ್ರೂ ಟೇಸ್ಟ್ ಬೇರೆ ಅನ್ಸ್ಲಕತ್ತದ್ರಿ. ನಾನು ಅದು ಮುಗಿಸ್ಕೊಂಡು ನಾವು ಬಂದೇವ್ರಿ ಲಸ್ಸಿ ಜ್ಯೂಸ್ ಪಾರ್ಕ್. ಅಲ್ಲಿ ನಮಗೊಂದು ಬೆಕ್ ಸಿಕ್ಕುತ್ತೆ. ನನಗೆ ಬೆಕ್ ಅಂದ್ರೆ ಬಹಳ ಇಷ್ಟ. ಅವಕ್ಕೂ ನಾ ಎಲ್ಲಿ ಸಿಕ್ಕರು ಬಿ ಅವಕ್ಕೂ ನಾ ಜೀವ ಮಾಡೋದು ಬಿಡಲ್ಲ ನೋಡ್ರಿ. ಸೊ ನಮ್ ಬೆಕ್ಕ ನಿಮಗೆ ಏನ್ ಹೇಳಕತ್ತದ ಅಂದ್ರೆ, ಅಣ್ಣ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಸೊ ನನಗೆ ಈಗ ಬೆಕ್ಕಿನ ಕೂಡ ಆಡೋದರಿ. ಅದಕ್ಕೆ ನಿಮ್ ಬೆಂಕಿ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ.